ವಿದ್ಯಾ ಏನ್ರಿ ಸಮಾಚಾರ ಅಂತ ಇವತ್ತು ನೀವು ಕೇಳಿದ್ರೆ ಇಂಪಾರ್ಟೆಂಟ್ ವಿಚಾರಗಳಿದಾವ್ರಿ. ದರ್ಶನ್ ಫ್ಯಾನ್ಸ್ ಕೆಲವೊಬ್ರು ತಮಗೇ ಗೊತ್ತಿಲ್ಲದೆ ಎಡವಟ್ ಮಾಡ್ಕೊಂಡು ದರ್ಶನ್ ಅವ್ರಿಗೆ ಕೆಟ್ಟ ಹೆಸರು ತರೋ ಹಾಗೆ ಮಾಡ್ತಾ ಇದ್ದಾರಾ, ಆಗ್ತಾ ಇದೆಯಾ ಹಾಗೆ? ನಂಬರ್ 1. ಎರಡನೇದು, ಹೆಣ್ಮಕ್ಳಿಗೆ ವರನೂ ಹೌದು ಶಾಪನೂ ಹೌದು ಅಂದ್ರೆ ಈ ಋತುಚಕ್ರ ಮತ್ತು ಋತುಬಂಧ ತುಂಬಾ ಅರ್ಥ ಆಗಂಗೆ ಹೇಳೋದಾದ್ರೆ ಏನಿಲ್ಲ, ಈ ಪೀರಿಯಡ್ಸ್ ಅಂತಾರಲ್ಲ ಶುರುವಾಗೋದು ಮತ್ತೆ ನಿಂತ್ಕೊಳ್ಳೋ ಟೈಮ್ನಲ್ಲಿ ಒಂದು ಅದ್ಭುತವಾದ ಇನಿಷಿಯೇಟಿವ್ ಅನ್ನ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತಗೊಳ್ತಾ ಇದೆ, ಆರೋಗ್ಯ ಇಲಾಖೆ. ಅದಕ್ಕೆ ಅಂಬಾಸಿಡರ್ ಯಾರು ಕೇಳಿದ್ರೆ ರಮ್ಯಾ ಅವರು. ಸಾಧ್ಯ ಆದ್ರೆ ಇವತ್ತು ಅವ್ರನ್ನ ಮಾತಾಡ್ಸೋಣ ರೀ. ಅದ್ರ ಜೊತೆಗೆ ಈ UPI ಅಂದ್ರೆ ಈ ಫೋನ್ ಪೇ ಮತ್ತು ಗೂಗಲ್ ಪೇ ಯಾರಿಗೆ ಗೊತ್ತಿಲ್ಲ ಹೇಳಿ, ಪ್ರತಿದಿನ ಪ್ರತಿಯೊಬ್ರು ಬಳಸ್ತಾ ಇರ್ತೀವಲ್ವಾ. 2,000 ರೂಪಾಯಿ ಮೀರು ಬಿಟ್ರೆ ಟ್ಯಾಕ್ಸ್ ಹಾಕ್ಬಿಡ್ತಾರ ನಮಗೆ ಅಂತ ಹಿಂಗೊಂದು ಚರ್ಚೆ ಇದೆ. ಇದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇವತ್ತಿನ ಏನ್ರಿ ಸಮಾಚಾರದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ UPI ಬಗ್ಗೆನೇ ಮಾತಾಡೋಣ. ಅಂದ್ರೆ ಈ ಫೋನ್ ಪೇ ಮತ್ತು ಗೂಗಲ್ ಪೇ ದಿನ ಬಳಸ್ತೀವಲ್ವ ನಾವು. ಇನ್ನು ಮುಂದಕ್ಕೆ ಇದ್ರಲ್ಲಿ ಪೇಮೆಂಟ್ ಮಾಡಿದ್ರೆ ಟ್ಯಾಕ್ಸ್ ಬೀಳುತ್ತಾ? ಗೂಗಲ್ ಪೇ ಆಗಿರಲಿ ಫೋನ್ ಪೇ ಆಗಿರಲಿ ಅದನ್ನ ಪ್ರತಿನಿತ್ಯವೂ ಬಳಸುವಂಥವ್ರಿಗೆ ಒಂದು ಶಾಕಿಂಗ್ ಸುದ್ದಿ ಇದೆ. ಅದೇನಪ್ಪ ಅಂದರೆ ಡಿಜಿಟಲ್ ಪೇಮೆಂಟ್. ಅಂದರೆ ಈ ಗೂಗಲ್ ಪೇ ಫೋನ್ ಪೇ ಅಂತ ಇಷ್ಟು ತನಕ ಹೇಳ್ತಾ ಇದ್ನಲ್ಲ ನಾನು, ಇತ್ಯಾದಿ ಈ ಪೇಟಿಎಮ್ ಆಗಿರಲಿ ಯಾವುದೇ ಆಗಿರಲಿ UPI ಪೇಮೆಂಟ್ ಮಾಡಿದ್ರೆ ಅದಕ್ಕೆ ನೀವು ಶುಲ್ಕ ಕಟ್ಟುವಂತಹ ಕಾಲ ಬರುತ್ತೆ. ಅಂದರೆ ಈಗ ವಿಚಾರ ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ. ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದಾರಲ್ಲ, ಇವರು ಪಾರ್ಲಿಮೆಂಟ್ನಲ್ಲಿ ಪೇಮೆಂಟ್ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ ಈ ಮಸೂದೆಗೆ ತಿದ್ದುಪಡಿಯ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಈಗ ಈ ತಿದ್ದುಪಡಿಲಿ MDR ಅಂದರೆ ಮರ್ಕೆಂಟೈಲ್ ಡಿಸ್ಕೌಂಟ್ ರೇಟ್, ವ್ಯಾಪಾರಿ ರಿಯಾಯಿತಿ ದರ ಅಂತ ಇದನ್ನು ಹಾಕಕ್ಕೆ ಅವಕಾಶ ಇದೆ. ಪಾರ್ಲಿಮೆಂಟ್ ಅದನ್ನು ಅಪ್ರೂವ್ ಮಾಡಿಲ್ಲ, ಆದರೆ ಅಪ್ರೂವ್ ಮಾಡುತ್ತೆ. MDR ಹಾಕಿದ್ರೆ UPI ಮೇಲೆ ಶುಲ್ಕ ಗ್ಯಾರಂಟಿ ಅಂತ ಇದ್ದಾರೆ. ಸದ್ಯ ರಿಲೀಫ್ ಏನಪ್ಪಾ ಅಂದರೆ ಯಾವತ್ತಿಂದ ಹಾಕ್ತೀವಿ ಅಂತ ಹೇಳಿಲ್ಲ, ಅಷ್ಟೇ ಸಮಾಧಾನ ನಮಗೆ. ಇನ್ನು ಮೋದಿ ಸರ್ಕಾರ UPI ಪೇಮೆಂಟ್ಗೆ ಎಷ್ಟು ಶುಲ್ಕ ಹಾಕ್ಬೋದು, ಎಲ್ಲಿ ತನಕ ನಾವು ಟ್ರಾನ್ಸಾಕ್ಷನ್ ಮಾಡ್ಬೋದು ಅದನ್ನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಸದ್ಯದ ಮಟ್ಟಿಗೆ 2,000 ರೂಪಾಯಿ ತನಕ ನೀವು ಹಾಕ್ಬೋದು. ಅದಕ್ಕಿಂತಲೂ ಕಡಿಮೆ ವಹಿವಾಟು ಮಾಡಿದ್ರೆ 100, 200, 500 ಅಂದರೆ ಅದಕ್ಕೆ ನೀವು ಶುಲ್ಕ ಕಟ್ಟೋ ಹಾಗಿಲ್ಲ ಅಥವಾ ಶುಲ್ಕ ಬೀಳಲ್ಲ. ಅಂದರೆ ಈಗ ನಾವು ಕಾಫಿ ಟೀ ಅಥವಾ ತರಕಾರಿ ತಗೊಳಕ್ಕೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ ಅನ್ಕೊಳ್ಳಿ, ಇಂತಹ ದಿನನಿತ್ಯದ ವ್ಯವಹಾರ ಇರುತ್ತಲ್ಲ ಅದಕ್ಕೆ ಶುಲ್ಕ ಬೀಳಲ್ವಂತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಚಿಕ್ಕ ಪುಟ್ಟ ವಹಿವಾಟಿಗೆ ಇವೆಲ್ಲವೂ ಕೂಡ ಅಪ್ಲೈ ಆಗಲ್ಲ. ಆದರೆ 2,000 ರೂಪಾಯಿಗಿಂತ ಮೇಲಿದ್ರೆ, ಐ ರಿಪೀಟ್ 2,000ಕ್ಕಿಂತ ಮೇಲಿದ್ರೆ ಅದರ ಮೇಲೆ 0.25% 0.40% ತನಕ ಶುಲ್ಕ ಹಾಕ್ತಾರೆ, ಟ್ಯಾಕ್ಸ್ ಹಾಕ್ತಾರೆ. ಅಂದ್ರೆ ಸಾಮಾನ್ಯರಿಗೆ ಅದರ ಬಿಸಿ ಏನು ತಟ್ಟಲ್ಲ ಅಂತ ಅನ್ಕೋಬಹುದು. ಅಂದ್ರೆ ವಾರ್ಷಿಕವಾಗಿ ಒಂದು 15 ಕೋಟಿ ಮೀರಿದ ವಹಿವಾಟು ಮಾಡ್ತೀರಿ ಅನ್ಕೊಳ್ಳಿ, ಟ್ರಾನ್ಸಾಕ್ಷನ್ ನಿಮ್ದು ವರ್ಷಕ್ಕೆ 15 ಕೋಟಿ ಮೀರಿರುತ್ತೆ ಅನ್ಕೊಳ್ಳಿ, ಇದ್ರ ಶುಲ್ಕ ಬೀಳೋದು ಗ್ಯಾರಂಟಿ ಅಂತ ಇದ್ದಾರೆ. ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬರ್ಬೋದು, ಅಲ್ರಿ 100 ರೂಪಾಯಿ ಮೇಲೆ 25 ಪೈಸಾ ಶುಲ್ಕ ಹಾಕ್ಬೋದಾ, ಕೊಟ್ಬಿಡೋಣ ಏನಾಗ್ಬಿಡುತ್ತೆ, ಅದೇನು ದೊಡ್ಡ ವಿಚಾರನ, ದೊಡ್ಡ ಅಮೌಂಟ್ ಅಂತ ಅನ್ಕೋಬಹುದು. ಈಗ ನಮ್ಮ ದೇಶದಲ್ಲಿ ಡಿಜಿಟಲ್ ಪೇಮೆಂಟ್ ಹೆಂಗೆ ಬೆಳೀತಾ ಇದೆ ಅಂದರೆ ಒಂದು ತಿಂಗಳಲ್ಲಿ ಆವ್ರೇಜ್ ಆಗಿ ನೋಡಿದ್ರು ಕೂಡ 23 ಬಿಲಿಯನ್ ಅಂದರೆ ಸರಿಸುಮಾರು 23,000 ಕೋಟಿ ಟ್ರಾನ್ಸಾಕ್ಷನ್ನ UPI ಅಂದರೆ ಈ ಪೇಟಿಎಮ್, ಫೋನ್ ಪೇ, ಗೂಗಲ್ ಪೇ ಇಂಥದ್ರಲ್ಲೇ ಬಳಸೋದು. ಲೆಕ್ಕ ಹಾಕಿ, ನೀವೇ ಲೆಕ್ಕ ಹಾಕಿ. ಈಗ 23,000 ಕೋಟಿ ಮೇಲೆ 25 ಪೈಸಾ ಶುಲ್ಕ ಅಂತ ಹಾಕಿದ್ರೆ ಎಲ್ಲಿ ತನಕ ಬಂದು ನಿಂತ್ಕೊಳ್ತು? ಡಿಜಿಟಲ್ ಯುಗ, ಡಿಜಿಟಲ್ ಇಂಡಿಯಾ ಅಂತ ಹೋದ್ರು. ಆರಂಭದಲ್ಲಿ ಎಲ್ಲವೂ ಫ್ರೀ ಅಂದರು, ಪೇಟಿಎಮ್ ಮಾಡಿ ಫ್ರೀ, ಗೂಗಲ್ ಪೇ ಬಳಸಿ ಫ್ರೀ, ಎಷ್ಟಾದರೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ 1 ಲಕ್ಷ ತನಕ ಅಂತೆಲ್ಲ ಅಂದರು. ಈಗ ನಿಧಾನಕ್ಕೆ ನಮ್ಮನ್ನು ನಂಬಿಸಿ ಅಡಿಕ್ಟ್ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಕೈ ಎಷ್ಟೋ ಜನರ ಹತ್ರ, ಒಂದು 100 ಜನರನ್ನ ನೀವು ರೋಡಲ್ಲಿ ಹೋಗ್ತಾ ಇರ್ತಾರೆ, ನಿಲ್ಲಿಸಿ ಅವ್ರ ಹತ್ರ ಒಂದು 100 ರೂಪಾಯಿ ಕೇಳಿ, ಅವ್ರ ಹತ್ರ ಇರಲ್ಲ. ಎಷ್ಟೋ ಜನರ ಹತ್ರ ಇರಲ್ಲ. ಎಷ್ಟೋ ಜನ ಯಾಕ್ರಿ 60-70% ಅನ್ಕೊಳ್ಳಿ, ಅಷ್ಟು ಜನರ ಹತ್ರ ಜೇಬಲ್ ದುಡ್ಡಿರಲ್ಲ. ಎಲ್ಲರೂ ಕೂಡ ನಾವೀಗ ಫೋನ್ ಪೇ ಗೂಗಲ್ ಪೇ ಅಂತ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈಗ ಹಿಂಗೆ ಅಡಿಕ್ಟ್ ಮಾಡಿಸಿ ಈ ರೀತಿಯಾಗಿ ಬರೆ ಹಾಕೋದು ಜನ ಒಪ್ಕೋತಾರ? ದಿಸ್ ಇಸ್ ನಾಟ್ ಫೇರ್. ಇದನ್ನು ತಂದ್ರೆ ಜನ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕುತೂಹಲ. ನೋಡಿ, ಈಗ ಶುಲ್ಕದ ಶಾಕ್ UPI ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಅಂದರೆ 2,000 ರೂಪಾಯಿಗಿಂತ ಹೆಚ್ಚು ಹಣ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರಿ ಅನ್ಕೊಳ್ಳಿ, ಸೊ ಅವಾಗ MDR ಇಷ್ಟು ತನಕ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದರ ಶುಲ್ಕವನ್ನು ವಿಧಿಸಲಾಗುತ್ತಾ ಪ್ರಶ್ನೆ ಇದೆ. 2,000 ರೂಪಾಯಿಗಿಂತ ಹೆಚ್ಚಿನ UPI ವಹಿವಾಟು ಮೇಲೆ ಶುಲ್ಕ ಹಾಕ್ತೀವಿ, ಬಟ್ ಯಾವಾಗಿಂದ ಅಂತ ಪ್ರಸ್ತಾಪ ಮಾಡಿಲ್ಲ. ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳಿದ್ದಾರೆ. ಸೊ ಎಲ್ಲೆಲ್ಲಿಂದ ಸಾಧ್ಯನೋ ಎಲ್ಲ ಕಡೆಯಿಂದ ಹಣ ವಸೂಲಿ ಮಾಡಿಬಿಡೋದು ಅಂತ, ಎಲ್ಲ ಕಡೆಯಿಂದ ಹಣವನ್ನು ಪೀಕೋದು ಅನ್ನೋಂಗೆ ಆಗ್ಬಿಟ್ಟಿದೆ. ಆರಂಭದಲ್ಲಿ ಏನಂದ್ರಿ, ಡಿಜಿಟಲ್ ಇಂಡಿಯಾ ರೀ, 1 ರೂಪಾಯಿ ಅಥವಾ 2 ರೂಪಾಯಿ ಚಾಕ್ಲೇಟ್ ತಗೊಳ್ಳೋಕ್ಕೂ ಫೋನ್ ಪೇ ಬಳಸ್ತಾ ಇದೀವಿ ನಾವು. ಹಂಗೆ ಅಡಿಕ್ಟ್ ಮಾಡಿಸ್ಬಿಟ್ಟಿದ್ದೀರಿ. ಈಗ ಇದ್ದಿದ್ದಕ್ಕಂಗೆ ಇಷ್ಟಾದ್ಮೇಲೆ ಆಗ್ಬಿಟ್ರೆ ಇಷ್ಟು ಟ್ಯಾಕ್ಸ್ ಹಾಕ್ತೀವಿ ಅಂದರೆ ಜನ ನಿಮ್ಮನ್ನು ಹೇಗೆ ನೋಡ್ತಾರೆ?
ನಂಬಿಸ್ಬಿಟ್ರಲ್ಲ, ಆಮೇಲೆ ಹಿಂಗೆ ಮಾಡಿಬಿಟ್ರಲ್ಲ, ನೀವು ಸಿಗಾಕಿಸ್ಬಿಟ್ರಲ್ಲ. ನಮ್ಮ ಟ್ರಾನ್ಸಾಕ್ಷನ್, ನಮ್ಮ ಫೋನ್ ನಂಬರ್, ಕಂಪ್ಲೀಟಾಗಿ ಅವ್ರ ಹತ್ರ ಈಗ ಟ್ರೇಸ್ ಟ್ರ್ಯಾಕ್ ಎಲ್ಲವೂ ಇರುತ್ತೆ. ಸೊ ನಿಮ್ಮ ವಾರ್ಷಿಕ ಟ್ರಾನ್ಸಾಕ್ಷನ್ ಎಷ್ಟಿರುತ್ತೆ, ನಮ್ಮಿಂದ ಎಷ್ಟು ಹಾಗಾದರೆ ವಸೂಲಿ ಆಗುತ್ತೆ, ಇವೆಲ್ಲವೂ ಕ್ಲಾರಿಟಿ ಸಿಗಬೇಕು ಅಂದರೆ ಇವರು ಈ ಬಿಲ್ನ ಪಾಸ್ ಮಾಡಬೇಕು. ಈ ಬಿಲ್ನ ವಿರೋಧ ಪಕ್ಷದವ್ರು ಹೇಗೆ ನೋಡ್ತಾರೆ ಆ್ಯಂಡ್ ಜನ ಇದನ್ನು ಹೇಗೆ ನೋಡ್ತಾರೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಹಂಗೆ ನೋಡೋದಾದ್ರೆ ಈ ಥರ್ಡ್ ಪಾರ್ಟಿ ಟ್ರಾನ್ಸ್ಫರ್ ಅಂತಲೂ ಕೂಡ ಅವರಿಗೆ ದುಡ್ಡು ಬರುತ್ತೆ. ಏನು ಫ್ರೀ ಅಂತಲ್ಲ, ನಮಗೆ ಫ್ರೀ ಅಂತ ಮೇಲ್ನೋಟಕ್ಕೆ ತೋರಿಸಿದ್ರು, ಅವ್ರಿಗೆ ಥರ್ಡ್ ಪಾರ್ಟಿ ಫಂಡ್ ಅಂತಲೂ ಕೂಡ ಫಂಡ್ ಅಲ್ಲ, ಇದು ಟ್ರಾನ್ಸ್ಫರ್ಗೆ ಶುಲ್ಕ ಅಂತ ಹಾಕ್ತಾರೆ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಸತೀಶ್ ಆರ್ಥಿಕ ತಜ್ಞರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಸರ್, ನಮಸ್ಕಾರ. ನಾನು ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ. ನಮಗೆ ಜನರಿಗೆ ಅರ್ಥ ಆಗೋಂಗ್ ಹೇಳಿ ಸರ್. ಈಗೇನೋ 2,000 ರೂಪಾಯಿ ಮೀರಿದ್ರೆ 0.040 40 ಪೈಸೆನೋ 4 ಪೈಸೆನೋ ಇದು ನಮಗೆ ಅರ್ಥ ಆಗ್ತಲ್ಲ ಸರಿಯಾಗಿ. ಬಟ್ ಒಂದಂತೂ ಅರ್ಥ ಆಗಿದೆ, ಇಲ್ಲಿ ತನಕ ನಾವು 1 ಲಕ್ಷ ತನಕ 1 ರೂಪಾಯಿನೂ ಖರ್ಚಿಲ್ದೆ ಆ್ಯಂಡ್ ಮನೇಲೆ ಕುತ್ಕೊಂಡು ಯಾರಿಗೆ ಬೇಕಾದ್ರೂ ಕಳಿಸ್ಬೋದು ಅಂತ ಹಿಂಗೆ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಈಗ ಇದ್ದಿದ್ದಕ್ಕಂಗೆ ಈ ಪ್ರಸ್ತಾವನೆ ನಮಗೆ ಸ್ವಲ್ಪ ಅನುಮಾನ ಮೂಡಿಸ್ತಾ ಇದೆ. ನಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ, ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋದಾ, ಇಫ್ ಯು ಡೋಂಟ್ ಮೈಂಡ್? ಖಂಡಿತ ಮೇಡಮ್, ನೀವು ಗವರ್ಮೆಂಟ್ ಪ್ರಪೋಸ್ ಮಾಡಿರೋದೇನಿದೆ, ದ ಟ್ಯಾಕ್ಸೇಷನ್ ಅಂಡ್ ಅದರ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಅಂತ ಸಿದ್ದರಾಮಯ್ಯ ಮೇಡಮ್ ಅವರು ಪ್ರಪೋಸ್ ಮಾಡಿರೋದ್ರಲ್ಲಿ MDR ರೇಟ್ಸ್ ನೀವಾಗ್ಲೇ ಹೇಳ್ತಾ ಇದ್ರಿ, ಅದನ್ನ ಟ್ರಾನ್ಸಾಕ್ಷನ್ 2,000 ಮೇಲೆ ಮೇಲ್ಪಟ್ಟು ಯಾವ್ದಾದ್ರು ಇಂಡಿವಿಜುವಲ್ಸ್ ಟು ಬಿಸ್ನೆಸ್ 1 to 1 ಇಲ್ಲ, ಯಾವ್ದಾದ್ರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗೋದಾದ್ರೆ ಅದಕ್ಕೆ ಲೈಕ್ಲಿ ರೇಟ್ ಆಫ್ ಚಾರ್ಜಸ್ ಏನಂದ್ರೆ 0.25% ಇಂದ 0.4% ವರೆಗೂ ಮಾಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆ ಇದೆ, ಪ್ರಪೋಸಲ್ ಇದೆ. ಓಕೆ, ಸೊ 2,000 ಒಳಗೆ ಅವ್ರ ಲೆಕ್ಕಾಚಾರ ಹೇಗಿದೆ ಅಂದ್ರೆ ಇವತ್ತೊಂದು ಇದರಲ್ಲಿ 2,000 ಟ್ರಾನ್ಸಾಕ್ಷನ್ 5% ಆಫ್ ದ UPI ಟ್ರಾನ್ಸಾಕ್ಷನ್ ಬೈ ವಾಲ್ಯೂಮ್. ಇಡೀ ವಾಲ್ಯೂಮ್ ನಾವು ತಗೊಂಡ್ರೆ 5% ವಾಲ್ಯೂಮ್ 2,000ಕ್ಕಿಂತ ಕಡಿಮೆ ಟ್ರಾನ್ಸಾಕ್ಷನ್ ಬರುತ್ತೆ. ಮತ್ತೆ ಅಕೌಂಟ್ ಫಾರ್ 65% ಟೋಟಲ್. ಈಗ ಜುಲೈಯಲ್ಲಿ ನಾವು ಹೇಳೋದಾದ್ರೆ 23.7 ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗಿದೆ. ಅದ್ರ ವ್ಯಾಲ್ಯೂ ಬಂದು 29.9 ಲಕ್ಷ ಕೋಟಿ ವ್ಯವಹಾರ ನಡೆದಿದೆ. ಅದರಲ್ಲಿ ನಾವು 65% ತಗೊಂಡ್ರೆ ಅದು 2,000ಕ್ಕಿಂತ ಕಡಿಮೆ ಬೀಳುತ್ತೆ. ಸೊ ಆ ಟ್ರಾನ್ಸಾಕ್ಷನ್ಸ್ ಸಾಮಾನ್ಯ ಜನರಿಗೆ ನಾರ್ಮಲ್ ಆಗಿ ನಾವು ಹಾಲು, ಮೊಸರು ಈ ತರ ದಿನನಿತ್ಯದ ವಸ್ತುಗಳಿಗೆ 2,000 ದಾಟಲ್ಲ, ಸೊ ಅವ್ರಿಗೇನು ಇಂಪ್ಯಾಕ್ಟ್ ಮಾಡಲ್ಲ ಅನ್ನೋ ಒಂದು ವಿಚಾರದಲ್ಲಿದೆ. ಸೊ ಈ ಕಾಸ್ಟ್ ಯಾಕೆ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನೋ ಇನ್ನೊಂದು ಕ್ವಶನ್ ನೋಡೋದಾದ್ರೆ, ಅವರಿಗೆ ಈಗ UPI ಟ್ರಾನ್ಸಾಕ್ಷನ್ಸ್ ನೀವೇ ನೋಡಿದಾಗೆ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೊಂದಷ್ಟು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನೋದನ್ನು ತಗೊಂಡ್ಬಂದ್ರು ಲಾಸ್ಟ್ 1-2 ತಿಂಗಳ ಹಿಂದೆಗಡೆಯಿಂದ. ಮತ್ತೆ ಹೊಸ UPI ಯಾವ್ದಾದ್ರು IDs ಆಕ್ಟಿವ್ ಇಲ್ಲ ಅಂದ್ರೆ ಕೂಡ ಅದನ್ನು ಆಟೋಮೆಟಿಕ್ ಆಗಿ ಡಿಆಕ್ಟಿವೇಟ್ ಆಗುವಂತದ್ನ ತಗೊಂಡ್ಬಂದ್ರು. ಅಂದ್ರೆ ಸೈಬರ್ ಸೆಕ್ಯೂರಿಟೀಸ್ ರಿಸ್ಕ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರಿಗೆ ಬ್ಯಾಂಕಿಂಗ್ ವರ್ಗೂ ಕೂಡ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ರಿಕವರ್ ಮಾಡೋದಕ್ಕೋಸ್ಕರ ಹಾಕ್ತಾ ಇದಾರೆ, ಹಾಕ್ಬೇಕು ಅನ್ನೋ ಒಂದು ಪ್ರಪೋಸಲ್ ಇದೆ. ಗುಡ್ ಆರ್ ಬ್ಯಾಡ್ ಅನ್ನೋದು ಒಂದು ವಿಚಾರ, ಯಾಕೆ ಅನ್ನೋದನ್ನ ಫಸ್ಟ್ ಸ್ಪಷ್ಟಪಡಿಸಿದಾಗ ಮುಂದಕ್ಕೆ ಮಾತಾಡೋದಕ್ಕೆ ಈಸಿ ಆಗುತ್ತೆ. ಇದು ಇದ್ರ ನಂತರ ಫಸ್ಟ್ ಗವರ್ಮೆಂಟ್ ಬಂದಾಗ ಏನಾಯ್ತು, ನಾನು ನಿಮ್ಗೊಂದು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ, ನನಗೆ 1 ನಿಮಿಷ ಎಕ್ಸ್ಟ್ರಾ ಟೈಮ್ ತಗೋತೀನಿ. ಈ ಸರಿ ಬಜೆಟ್ ಇಂದ ನಾವು ಚೆಕ್ ಮಾಡಿದಾಗ, ಬಜೆಟ್ ಎಲ್ಲಿಂದ ನಮಗೆ ದುಡ್ಡು ಬರ್ತಿದೆ ಅಂತ ನಾವು ನೋಡಿದಾಗ ನಮಗೆ ಇನ್ಕಮ್ ಟ್ಯಾಕ್ಸ್ ಇಂದಾನೆ 21% ರೆವೆನ್ಯೂ ಬರ್ತಾ ಇದೆ. ಓಕೆ, ಆದ್ರೆ GST ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂದ ಅಂದ್ರೆ ನಮಗೆ 15% ವರೆಗೂ ರಿಕವರ್ ಆಗ್ತಾ ಇದೆ ಇರೋದು. ಆದ್ರೆ ನೀವು ಒಂದು ಯೋಚನೆ ಮಾಡ್ಬೇಕು, ಇನ್ಕಮ್ ಟ್ಯಾಕ್ಸ್ ಅಂದ್ರೆ ನನಗೆ ಕೈಯಿಂದ ಹೋಗುವಂತದ್ದು, ನನಗೆ ತುಂಬಾ ಬೇಜಾರಾಗುವಂತ ಸಂಗತಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕೈಯಿಂದ ಕೊಡೋದಕ್ಕೆ ಯಾರಿಗೂ ಇಷ್ಟಪಡೋದಿಲ್ಲ, ಕರೆಕ್ಟ್ ಅಲ್ವಾ? ಅದ್ರದ್ದು 21% ಇದೆ. ಆದ್ರೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ಗುಡ್ಸ್ ನ ತಗೋತೀವಿ, ಒಂದಲ್ಲ ಒಂದು ಸರ್ವಿಸ್ ನ ಅವೈಲ್ ಮಾಡ್ತೀವಿ, ಅದ್ರದ್ದು ಕಲೆಕ್ಷನ್ ರೇಟ್ 15% ಇದೆ. ಸೊ ಹಾಗಾಗಿ ಗವರ್ಮೆಂಟ್ಗೆ ಹೊಸ ಟ್ಯಾಕ್ಸೇಷನ್ ಸಿಸ್ಟಮ್ ತರೋದಕ್ಕಿಂತ ಮುಖ್ಯವಾಗಿ ಇರೋ ಟ್ರಾನ್ಸಾಕ್ಷನ್ ಅಲ್ಲಿ ಜನನ್ನ ಒಂದು ಸ್ಟ್ರಕ್ಚರ್ ಫಾರ್ಮಿಗೆ ತರಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಅವರು ಡಿಜಿಟಲ್ ಇಂಡಿಯಾ ಪೇಮೆಂಟ್ಸ್ ಗೆ ಮೂವ್ ಮಾಡೋದು. ಡಿಜಿಟಲ್ ಇಂಡಿಯಾ ಮೂವ್ ಮಾಡ್ಬೇಕಾದ್ರೆ ಯಾವುದೇ ಒಂದು ಐಡಿಯಾ ಕೂಡ ಮೊದಲನೇದಾಗಿ ಜೋಕ್ ಆಗೇ ಕಾಣುತ್ತೆ. ಇದು ಹೆಂಗ್ ಬರುತ್ತೆ, ಆಗೋಗ್ಬಿಡತ್ತಾ? ನೀವು ನೋಡಿರ್ಬೋದು ಪಾರ್ಲಿಮೆಂಟಲ್ ಸೆಷನ್ ಅಲ್ಲಿ ಬಂದಿರೋದಿದೆ, ಸಣ್ಣ ವ್ಯಾಪಾರಿ ಹತ್ರನೂ ಸಿಗುತ್ತಾ, ಇಂಡಿಯಾ ಅನ್ನೋ ದೇಶದಲ್ಲಿ ಆಗತ್ತಾ ಅನ್ನೋದೆಲ್ಲ ಇತ್ತು. ಅದು ಸಕ್ಸಸ್ ಆಯ್ತು. ಆಗ ಏನ್ ಮಾಡಿದ್ರು, ಅದು ಜನರ ಹತ್ರ ಅಕೌಂಟ್ ಇರ್ಲಿಲ್ಲ. ಸೊ ಜನರನ್ನ ಹೇಗೆ ಒಳಗಡೆ ತರಬೇಕಿತ್ತು, ಜನರನ್ನ ಅಕೌಂಟ್ ಅಂತ ತಂದಾಗ ಅವರನ್ನ ಈಗ ಫ್ರೀ ಪ್ಲೇಯರ್ಸ್ ಬಂದ್ರು, ಪೇಟಿಎಂ ಇರ್ಬೋದು, ಈ ತರ ಸಾಕಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಯಾರು UPI ಟ್ರಾನ್ಸಾಕ್ಷನ್ ಮಾಡುವಂತ ಪ್ಲೇಯರ್ಸ್. ಅವ್ರನ್ನೆಲ್ಲ
ಫ್ರೀಯಾಗಿ ಬಿಟ್ಟಾಗ ಜನರು ಅದನ್ನ UPI ಗೆ ಬ್ಯಾಂಕಿಂಗ್ ಮೋಡ್ ಬರೋದು ಸ್ಟಾರ್ಟ್ ಆದ್ರು, ಡಿಜಿಟಲ್ ಮೋಡಿಗೆ. ಸೊ ನಂತರ RBI ಯಾವಾಗ್ಲೂ ಸ್ಪೆಕ್ಟೇಟರ್ ಆಗಿರೋದಕ್ಕಾಗುತ್ತೆ. RBI ಹೇಳಿದ್ರು ನೀವು ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ನಿಮ್ಮ ಅಕೌಂಟ್ ಇದಕ್ಕೆ ಐಡಿಗೆ ಲಿಂಕ್ ಆಗಿರ್ಬೇಕು, UPI ಐಡಿಗೆ. ಸೊ ಇಂಡೈರೆಕ್ಟ್ಲಿ ಜನರು UPI ಟ್ರಾನ್ಸಾಕ್ಷನ್ ಮಾಡೋ ಮುಖಾಂತರ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬಂದಾಯ್ತು. ಅರ್ಥ ಆಯ್ತು ಅನ್ಸುತ್ತೆ. ಇಡೀ ವ್ಯವಹಾರ ಹೇಗ್ ನಡೀತಾ ಇದೆ ಅಂದ್ರೆ, ಈಗ ಜನರಿಗೆ ನಾವು ಒಳಗಡೆ ತಗೊಂಬನ್ನಿ ನಿಮ್ದು ಇಷ್ಟ ಆದಾಯ ಇದೆ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. ಈಗ GST ಕೂಡ ನಿಮಗೆ ಲಾಸ್ಟ್ 1 ವರ್ಷದ ಹತ್ತತ್ರ ಹಿಂದೆಗಡೆ ಸಾಮಾನ್ಯ ಜನರಿಗೆಲ್ಲ ನೋಟಿಸ್ ಬರ್ತಿದೆ ಅಂತ ಹೇಳೋಕ್ ಸ್ಟಾರ್ಟ್ ಮಾಡಿದ್ರು. ಸಾಮಾನ್ಯ ಜನರಿಗೆ ಮತ್ತೆ ಹೇಗೆ ಅಷ್ಟೊಂದು ಟ್ರಾನ್ಸಾಕ್ಷನ್ ಕೂಡ ಮಾಡಕ್ ಸಾಧ್ಯ? ಅಂದ್ರೆ ಮುಂಚೆ ಅಕೌಂಟಬಿಲಿಟಿ ಇರ್ಲಿಲ್ಲ, ಈಗ ಅಕೌಂಟಬಿಲಿಟಿ ಬರ್ತಾ ಇದೆ ಅಂದಾಗ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬರ್ಬೇಕಾಗತ್ತೆ. ನೀವು ವಿದೇಶಗಳಲ್ಲಿ ನೋಡಿಬಹುದು, ಕೆಲವೊಂದ್ ಕಡೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬೀಳ್ಬೋದು ಸರ್. ಮೇಡಮ್ 2000 ಕೆಳಗಡೆಗೆ ಹೊರೆ ಬೀಳಲ್ಲ. ಈಗ ನೋಡಿ, ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮಾಡೋದ್ರಿಂದನೂ ನಮಗೆ ಹೊರೆ ಬೀಳ್ತಾ ಇದೆ. ಅಂದ್ರೆ ಪಾಸ್ ಆನ್ ಮಾಡಲ್ಲ, ಕೆಲವರು ಪಾಸ್ ಆನ್ ಮಾಡೋದಿಲ್ಲ, ಅಂದ್ರೆ ಅವರೇ ಬೇರ್ ಮಾಡ್ತಾ ಇದಾರೆ ಮರ್ಚೆಂಟ್ಸ್. ಸೊ ಏನಾದ್ರೂ ಪಾಸ್ ಆನ್ ಮಾಡೋದಾದ್ರೆ ಖಂಡಿತ ಹೊಡ್ತಾ ಬೀಳುತ್ತೆ ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ ಗೆ ಅವ್ರು ಏನ್ ತಗೊಂಡ್ಬಂದ್ರು. ಯಾಕಂದ್ರೆ ಒಂದು ಸರ್ವೆ ಪ್ರಕಾರ more than 75% ಆಫ್ ದ ಪೀಪಲ್ ಏನ್ ಯೂಸ್ ಮಾಡ್ತಾ ಇದಾರಲ್ಲ UPI ಐಡಿ, ಅವರು ಯೂಸ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಟ್ರಾನ್ಸಾಕ್ಷನ್ ಏನಾದ್ರು ಕಾಸ್ಟ್ ನ ತಗೋಬರೋದಾದ್ರೆ, ಅಂದ್ರೆ ಇವಾಗ ನಾವು ಮಾಡಿದ ಉದ್ದೇಶ ಎಲ್ಲ ಏನಾಗುತ್ತೆ, ತಿರ್ಗಾ ಬ್ಯಾಕ್ ಟು ಕ್ಯಾಶ್ ಎಕಾನಮಿ ಬಂದ್ಬಿಡ್ತೀವಿ. ಅಲ್ಲ, ಈಗ ಬ್ಯಾಕ್ ಟು ಕ್ಯಾಶ್ ಬಂದ್ರೆ ಅದು ಸರ್ಕಾರಕ್ಕೆ ಹೊಣೆ ಅಲ್ವಾ? ಕುತ್ಕೋ ಮತ್ತೆ ಪ್ರಿಂಟ್ ಮಾಡು ಮತ್ತೊಂದು, ಅಂದ್ರೆ ಡಿಜಿಟಲ್ ಇಂಡಿಯಾ ಅಂತ ಏನ್ ಹೇಳಿದ್ರಿ, ಆರಂಭದಲ್ಲಿ ನಮಗೆ ಏನ್ ಆಸೆಗಳನ್ನ ಆಮಿಷಗಳನ್ನ ತೋರಿಸಿದ್ರೆ, ಈಗ ನೀವು ನಮ್ಮನ್ನ ಟ್ರ್ಯಾಪ್ ಮಾಡ್ತಾ ಇದ್ರಿ ಅಥವಾ ಅಡಿಕ್ಟ್ ಮಾಡಿಸಿ ಅಂತ ಹೇಳ್ಬಾರ್ದಾ? ಜನ ಕೇಳ್ಬಾರ್ದಾ? ನೋಡಿ ಸರ್, ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಂಗೆ ಆಯ್ತು, ಮುಂಚೆ 0 ಬ್ಯಾಲೆನ್ಸ್, ಈಗ ಹಂಗಿಲ್ಲ. ಅಕೌಂಟ್ ಮೇಂಟೈನ್ ಮಾಡ್ಲಿಕ್ಕೆ ಇಷ್ಟ ಹಣ ಅಂತಂದ್ರೆ, ಆಮೇಲೆ ಈ ಡೆಬಿಟ್ ಕಾರ್ಡ್ಗಳಲ್ಲಿ ಇಷ್ಟೇ ಸ್ವೈಪ್ ಮಾಡಬೇಕು, ಇದೇ ಬ್ಯಾಂಕಲ್ಲಿ ಮಾಡಬೇಕು, ಬೇರೆ ಕಡೆ ATM ನಲ್ಲಿ ಹೋಗಿ ಸ್ವೈಪ್ ಮಾಡಿದ್ರೆ ಅಲ್ಲೂ ಕೂಡ ಫೈನ್ ಅಂತೀರಿ. ಈಗ ನೋಡಿದ್ರೆ UPI ಫ್ರೀ ಅಂದ್ರೆ Paytm ಮಾಡಿ, ಗೂಗಲ್ ಪೇ ಮಾಡಿ ಅಂತ ಆಡ್ ಕೊಟ್ಟು ನಮ್ಮನ್ನೆಲ್ಲ ಅಡಿಕ್ಟ್ ಮಾಡಿಸಿ, ಈಗ ನೀವು ಹಿಂಗೆ ಟ್ಯಾಕ್ಸ್ ಅಂದ್ಬಿಟ್ರೆ ಬಹುಶಃ ಜನ ಇದನ್ನ ತಿರಸ್ಕಾರ ಮಾಡೋ ದಿನಗಳು ಬಹಳ ದೂರ ಇಲ್ವಾ ಅಂತ ಅಲ್ವಾ? ಖಂಡಿತ. ನೋಡಿ, ಸರ್ವೆ ಅದನ್ನ ಹೇಳಿದೆ ನಾನು, 75% ಮೇಲೆ ಜನ ಅದನ್ನ ತಿರಸ್ಕಾರ ಮಾಡ್ತೀನಿ ಅಂತಾನೆ ಹೇಳಿದ್ದಾರೆ. ಯಾರು UPI ಏನಾದ್ರು ಚಾರ್ಜಸ್ ಮಾಡಿದ್ರೆ ನಿಮ್ಮ ಆಬ್ಜೆಕ್ಟಿವ್ ನೇ ಡಿಫೀಟ್ ಆಗೋಗ್ಬಿಡುತ್ತೆ. ಇವ್ರದ್ದು ಆಬ್ಜೆಕ್ಟಿವ್ ಇರೋದೇನು, ಡಿಜಿಟಲ್ ಇಂಡಿಯಾದಲ್ಲಿ ಮಾಡ್ತಾರಾ? ಇದ್ರಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಸ್ಥರನ್ನ ನಾವು ಸೇರ್ಸಲ್ಲ ಅಂತನೋ ಈ ತರದ್ ಏನಾದ್ರು ಮಾಡ್ಬೋದಾ, ಅಥವಾ ಓವರ್ ಆಲ್ ಎಲ್ರಿಗೂ ಸೇರ್ಸಿಯಾ? ಇಲ್ಲ, ಅವರು ಚಿಕ್ಕ ಪುಟ್ಟ ವ್ಯಾಪಾರ ಅಂತ ಹೇಳಿದ್ರೆ MSME ಅಂದ್ರೆ ಎಲ್ಲರೂ MSME ಲೇ ಬರ್ತಾರೆ. ಸೊ ಹಂಗಾಗಿ ಏನಾಗುತ್ತೆ, ಅವರು ಟ್ರಾನ್ಸಾಕ್ಷನ್ ಲಿಮಿಟ್ ನ ಬಹುಶಃ ಹೆಚ್ಚಿಗೆ ಮಾಡೋದ್ರಿಂದ ಅನುಕೂಲ ಆಗ್ಬೋದು. ಈಗ ನಾವೇನ್ ಗೋಲ್ಡ್ ಏನ್ ಯಾವಾಗ್ಲೂ ಪರ್ಚೇಸ್ ಮಾಡ, ಎಕ್ಸಾಂಪಲ್ ಹೇಳಿ. ಸೊ ಯಾವ ಅಗತ್ಯ ವಸ್ತುಗಳು 2000 ಲಿಮಿಟ್ ಈಗೇನ್ ಪ್ರಪೋಸಲ್ ಇದೆ, ಸೊ 2000 ಲಿಮಿಟ್ ಗಿಂತ ಜಾಸ್ತಿ ಮಾಡೋದ್ರಲ್ಲಿ ಬಹುಶಃ ಅವ್ರಿಗೊಂದು ಅನುಕೂಲ ಆಗ್ಬೋದು. ಅವ್ರ ಆಬ್ಜೆಕ್ಟಿವ್ ರೀಚ್ ಆಗತ್ತೆ. ಜನರ ಆತಂಕ ಏನಿದೆ UPI ಐಡಿ ಮೇಲೆ ಜಾಸ್ತಿ ಚಾರ್ಜಸ್ ಬೀಳುತ್ತೆ ಅಂತ, ಯಾಕಂದ್ರೆ ನಾವು ಎನ್ಕರೇಜ್ ಮಾಡ್ಬೇಕು ಅವ್ರಿಗೆ. ಟ್ರಾನ್ಸಾಕ್ಷನ್ಸ್ ಅವರೇ ಬರ್ತಾ ಇದಾರೆ. ನೀವು ಇಡೀ ಬಜೆಟ್ ಅನ್ನು ತಗೊಂಡ್ರು ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ ಕೂಡ 12 ಸೇಮ್ ಇದ್ರು ಕೂಡ ರಿಬೇಟ್ ಇಂದ ನಮಗೆ 12 ಲಕ್ಷದವರೆಗೂ ಕೊಟ್ಟಿದ್ದಾರೆ. ಏನರ್ಥ, GST 2.0 ಕೂಡ ನಮಗೆ ಬೆನಿಫಿಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಬೆನಿಫಿಟ್ ನ ಕನ್ಸ್ಯೂಮ್ ಮಾಡಬೇಕು ಅಂದ್ರೆ ಟ್ರಾನ್ಸಾಕ್ಷನ್ಸ್ ನಡಿಬೇಕು. ಈ ಟ್ರಾನ್ಸಾಕ್ಷನ್ ಮೇಲೆ ಕಾಸ್ಟ್ ಕೊಟ್ಟಾಗ ಏನಾಗುತ್ತೆ, ಜನ ಮತ್ತೆ ಪರ್ಯಾಯ ವ್ಯವಸ್ಥೆನ ನೋಡ್ತಾರೆ. ಪರ್ಯಾಯ ವ್ಯವಸ್ಥೆ ಅಂದ್ರೆ ಕ್ಯಾಶ್ ಎಕಾನಮಿ. ಎನಿವೇ ಸರ್, ಈಗ ಸದ್ಯಕ್ಕೆ ಇಂಥದ್ದೊಂದು ವಿಚಾರ ಸುದ್ದಿಲಿದೆ, ಪ್ರಸ್ತಾಪದಲ್ಲಿದೆ ಅಂತ ಜನರಿಗೆ ತಿಳಿಸ್ಬೇಕಿತ್ತು, ತಿಳಿಸಿದ್ವಿ. ತೀರಾ ಡೀಟೇಲ್ಡ್ ಆಗಿ ಹೋಗ್ಬಿಟ್ರೆ ಜನ ಇವತ್ತಿಂದಲೇ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಬರ್ಲಿ ಮೇಡಮ್ ಆ ಸೆಷನ್ಗೆ ಅಥವಾ ಫ್ಲೋರಿಗೆ ತರ್ಲಿ, ಅವತ್ತು ಯೋಚನೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ ಸಮಯವನ್ನ ಕೊಟ್ಟಿದ್ದಕ್ಕೆ. ಓಕೆ, ಎರಡನೇ